ಏನಿದೆ, ಗಂಡಂದಿರು ಹೆಂಡತಿಯರಿಗೆ ಹೇಗೆ ಬೇಕಾದ್ರೂ ಹೊಡಿಬಹುದಂತೆ, ಯಾವ ರೀತಿ ಬೇಕಾದ್ರೂ ಹಲ್ಲೆ ಮಾಡಬಹುದಂತೆ, ಮನಸ್ಸು ಇಚ್ಛೆ ಥಳಿಸಬಹುದಂತೆ. ಅಂದ್ರೆ ಕಾನೂನು ರೀತಿಯಲ್ಲಿ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ ಅಂತೆ. ಈ ಕಾನೂನು ಎಲ್ಲಿಂದ ಜಾರಿಗೆ ಬಂದಿದೆ ಗೊತ್ತಾ? ಯಾವ ಸರ್ಕಾರ ಜಾರಿಗೆ ತಂದಿದೆ ಗೊತ್ತಾ? ಈ ಕಾನೂನನ್ನ ಜಾರಿಗೆ ತಂದಿರುವಂತಹ ಸರ್ಕಾರ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ. ನಿಮ್ಗೆ ಈಗಾಗಲೇ ಗೊತ್ತಿರೋ ರೀತಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಜಾರಿಗೆ ಬಂದು ಅಲ್ಲಿನ ವ್ಯವಸ್ಥೆಯೇ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಮಹಿಳೆಯರು ತಲೆ ಎತ್ತಿ ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಅಲ್ಲಿಲ್ಲ. ಅಷ್ಟು ಮಟ್ಟಿಗೆ ಹದಗೆಟ್ಟು ಹೋಗಿರುವಂತಹ ಸಂದರ್ಭದಲ್ಲಿ ಈ ಹೊಸ ಕಾನೂನು ಏನಪ್ಪಾ ಅಂತಂದ್ರೆ, ಪತ್ನಿಯರು ಪತಿಯರ ದಾಸಿಯರಂತೆ, ಅಂದ್ರೆ ಹೆಂಡತಿಯರು ಗಂಡರ ದಾಸಿ ಅಂತೆ. ಹೇಗೆ ಬೇಕಾದ್ರೂ ನೀವು ಅವರನ್ನ ಯೂಸ್ ಮಾಡ್ಕೋಬಹುದು, ಹೊಡಿಬಹುದು, ಹಲ್ಲೆ ಮಾಡಬಹುದು. ಬಟ್ ಮೂಳೆ ಮುರಿಯದಂತೆ ಹಲ್ಲೆ ಮಾಡ್ಬೇಕಂದೆ. ಮೂಳೆ ಮುರಿಬಾರ್ದಂತೆ, ಹಲ್ಲೆ ಟೈಮಲ್ಲಿ ಗಂಭೀರವಾಗಿರೋ ಗಾಯಗಳಾಗಬಾರ್ದಂತೆ, ಮಕ್ಕಳಿಗೂ ಕೂಡ ಹೊಡಿಬಡಿ ಮಾಡ್ಬೋದಂತೆ. ಕಾನೂನಿನ ರೀತಿಯಲ್ಲಿ ಅದನ್ನ ಹಲ್ಲೆಯನ್ನ ನಡೆಸ್ಬೇಕಂತೆ. ಇನ್ ಕೇಸ್ ಮೂಳೆ ಮುರಿದ್ರೆ ಕಾನೂನು ರೀತಿಯ ಶಿಕ್ಷೆ ಆಗುತ್ತಂತೆ. ಯಾವ ರೀತಿ ಶಿಕ್ಷೆ ಗೊತ್ತಾ? ಎಷ್ಟೋ ವರ್ಷ ಶಿಕ್ಷೆ ಅಂತ ನೀವು ಅನ್ಕೋಬಹುದು. ಇಲ್ಲ, ಬರೀ 15 ದಿನ ಜೈಲು ಶಿಕ್ಷೆ ಆಗತ್ತಂತೆ. ಇನ್ ಕೇಸ್ ಆ ಮಹಿಳೆಯ ಮೂಳೆ ಮುರಿದ್ರೆ. ಅದು ಕೂಡ ಶಿಕ್ಷೆಯ ಪ್ರಮಾಣ ಒಟ್ಟು 4 ಜನದ ವರ್ಗಗಳನ್ನ ಮಾಡಿದ್ದಾರೆ. ಆ ವರ್ಗದಲ್ಲಿ ಬರುವಂತಹ ಜನರನ್ನ ನೋಡ್ಬಿಟ್ಟು ಅದ್ರ ಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತಂತೆ. ಇದು ತಾಲಿಬಾನ್ ಸರ್ಕಾರದ ಹೊಸ ನೀತಿ.